ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ವಿಚಾರ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಎಫ್ಐಆರ್ ಹಾಕಿದ್ದಾರೆ. ಪ್ರಕರಣದ ಬಗ್ಗೆ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಮಂಡ್ಯದ ಮದ್ದೂರು ಈಗ ಶಾಂತಿಯುತವಾಗಿದೆ. ಕಲ್ಲು ತೂರಾಟ ಸಂಬಂಧ ಬಂಧಿತರ ಮೇಲೆ ಕ್ರಮ ಆಗಿದೆ. ಪ್ರಚೋದನೆ ಮಾಡಿದವರ ಮೇಲೂ ಕ್ರಮ ಜರುಗಲಿದೆ. ಸದ್ಯಕ್ಕೆ ಮದ್ದೂರು ಶಾಂತವಾಗಿದೆ ಅಂತ ಪರಮೇಶ್ವರ್ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಈಗ ಶಾಂತಿಯಿಂದ ಇದೆ. ಈಗ ಅಲ್ಲಿ ಏನು ನಾವು ಅರೆಸ್ಟ್ ಮಾಡಿದ್ರು, ಅವ್ರ ಮೇಲೆಲ್ಲ ಕ್ರಮ ತೊಗೊಂಡಿದ್ದಾರೆ. ಈಗಾಗಲೇ ಕೇಸಸ್ ಬುಕ್ ಆಗಿದೆ. ಮತ್ತು ನೆಕ್ಸ್ಟ್ ಡೇ ಏನು ಈ ಪ್ರೊಟೆಸ್ಟ್ನಲ್ಲಿ ಮಾಡಿದಂಥವ್ರು ಅವ್ರೇನೇನು ಮಾಡಿದರು ಅದೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ವಿಡಿಯೋಗ್ರಾಫ್ಸು. ಅದರಲ್ಲಿ ಕೂಡ ಅವ್ರು ಯಾರ್ಯಾರು ಇನಿಷಿಯೇಟ್ ಮಾಡಿದರು, ಪ್ರಚೋದನೆ ಮಾಡಿದ್ರು, ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಮದ್ದೂರು ಪ್ರಕರಣದಲ್ಲಿ ಸಿಟಿ ರವಿ ಅವ್ರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ದ್ವೇಷ ಭಾಷಣದ ಕಾರಣಕ್ಕೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಅದು ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಈಗ ಶಾಂತಿಯಿಂದ ಇದೆ. ಈಗ ಅಲ್ಲಿ ಏನು ನಾವು ಅರೆಸ್ಟ್ ಮಾಡಿದ್ರು, ಅವ್ರ ಮೇಲೆಲ್ಲ ಕ್ರಮ ತೊಗೊಂಡಿದ್ದಾರೆ. ಈಗಾಗಲೇ ಕೇಸಸ್ ಬುಕ್ ಆಗಿದೆ. ಮತ್ತು ನೆಕ್ಸ್ಟ್ ಡೇ ಏನು ಈ ಪ್ರೊಟೆಸ್ಟ್ನಲ್ಲಿ ಮಾಡಿದಂಥವ್ರು ಅವ್ರೇನೇನು ಮಾಡಿದರು ಅದೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ವಿಡಿಯೋಗ್ರಾಫ್ಸು. ಅದರಲ್ಲಿ ಕೂಡ ಅವ್ರು ಯಾರ್ಯಾರು ಇನಿಷಿಯೇಟ್ ಮಾಡಿದರು, ಪ್ರಚೋದನೆ ಮಾಡಿದರು, ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಮದ್ದೂರು ಪ್ರಕರಣದಲ್ಲಿ ಸಿಟಿ ರವಿ ಅವ್ರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ದ್ವೇಷ ಭಾಷಣದ ಕಾರಣಕ್ಕೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು